ಸಿಲಿಕಾನ್ ಸಿಟಿಯ ಜೀವನಾಡಿ ಅಂತಾನೆ ಕರೆಯಲ್ಪಡುವಂತಹ ಮೆಟ್ರೋ ತನ್ನ ಪ್ರಯಾಣಿಕರಿಗೆ ಶಾಕ್ ಅನ್ನ ಕೊಟ್ಟಿದೆ. ಕಳೆದ ವರ್ಷ 71% ಅಷ್ಟು ದರ ಏರಿಕೆ ಮಾಡಿ ಶಾಕ್ ಅನ್ನ ಕೊಟ್ಟಿತ್ತು. ಈಗ ಮತ್ತೆ ದರ ಏರಿಸೋದಿಕ್ಕೆ ನಿರ್ಧಾರವನ್ನ ಮಾಡಿದೆ. ಸದ್ಯ ಮೆಟ್ರೋ ಕನಿಷ್ಠ ದರ 10 ರೂಪಾಯಿ ಹಾಗೆ ಗರಿಷ್ಠ ದರ 90 ರೂಪಾಯಿ ಇದೆ. ಅದರ ಪರಿಷ್ಕರಣೆ ನಂತರ ಕನಿಷ್ಠ ದರದಲ್ಲಿ 1ರಿಂದ ಹಾಗೆ ಗರಿಷ್ಠ ದರದಲ್ಲಿ 5 ರೂಪಾಯಿ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಫೆಬ್ರವರಿ 9ರಿಂದಲೇ ಪರಿಷ್ಕೃತ ದರ ಜಾರಿಯಾಗಲಿದೆ. 5% ಪ್ರೈಸ್ ಹೈಕ್ ಪ್ರಕಾರ 1ರಿಂದ 5 ರೂಪಾಯಿವರೆಗೆ ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ. ಆದರೆ ಕಿಲೋಮೀಟರ್ ಅಥವಾ ನಿಲ್ದಾಣಗಳ ಅಂತರಕ್ಕೆ ಅನುಗುಣವಾಗಿ ಪ್ರೈಸ್ ಸ್ಲ್ಯಾಬ್ ಯಾವ ರೀತಿ ನಿರ್ಧಾರವಾಗಲಿದೆ ಎಂಬುದನ್ನ ದರ ಜಾರಿ ನಂತರವೇ ತಿಳಿಯಬೇಕಾಗಿದೆ. BMRCL ಸೋರ್ಸ್ ಪ್ರಕಾರ ಮೆಟ್ರೋ ಸರ್ವಿಸ್ ಗುಣಮಟ್ಟವನ್ನ ಬೆಟರ್ ಮಾಡೋದಿಕ್ಕೆ ಅಂಡ್ ಹೊಸ ರೂಟ್ಗಳನ್ನ ಎಕ್ಸ್ಪೆನ್ಷನ್ ಮಾಡೋದಿಕ್ಕೆ ಮೆಟ್ರೋ ಈ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಮೆಟ್ರೋ ದರ ಏರಿಕೆಯ ಬೆನ್ನಲ್ಲೇ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಕ್ರೋಶ ವ್ಯಕ್ತಪಡಿಸ್ತಾ ಇನ್ನೇನ್ ಮಾಡ್ತಾರೆ ಹೇಳಿ? ದಿನದಿಂದ ದಿನಕ್ಕೆ ದಿನನಿತ್ಯ ಬಳಸುವಂತ ಸಾಮಗ್ರಿಗಳ ಬೆಲೆ ಗಗನಕ್ಕೇರ್ತಾ ಇದೆ. ಈ ದರ ಏರಿಕೆಯಿಂದ ಈ ಶ್ರೀಮಂತ ವರ್ಗಗಳಿಗೇನೋ ಅಷ್ಟೊಂದು ಇಂಪ್ಯಾಕ್ಟ್ ಆಗೋದಿಲ್ಲ. ಆದ್ರೆ ಮಿಡಲ್ ಕ್ಲಾಸ್ ಅಂಡ್ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ತುಂಬಾನೇ ಪರಿಣಾಮ ಬೀರುತ್ತೆ. ಅಭಿವೃದ್ಧಿ ಅನ್ನುವಂಥ ನೆಪದಲ್ಲಿ ಸರ್ಕಾರ ಜನರ ತಲೆ ಮೇಲೆ ಭಾರ ಹಾಕುವಂಥದ್ದು ಎಷ್ಟು ಸರಿ?